ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತಬ್ರು. ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಅಪ್ಲೋಡ್ ಮಾಡಿದೀನಿ. ಮೆಂಟಲ್ ಅಬಿಲಿಟಿ ಅವೆಲ್ಲ ಸಾಕಷ್ಟು ನಿಮ್ಗೆ ಪ್ರಶ್ನೆಗಳು ಸಿಗ್ತವೆ. ಅವೆಲ್ಲ ವಿಡಿಯೋಗಳು ನೋಡ್ಕೋಬೇಕಾಗಿತ್ತಪ್ಪ ಅಂದಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ತಕ್ಷಣ ಸಾಕಷ್ಟು ಪ್ರಶ್ನೆಗಳು ಏನಾಗ್ತಪ್ಪ ಅಂದಾಗ ತಮಗೆ ಸಿಗ್ತವೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ ಭಾರತದ ಸ್ವಾತಂತ್ರ್ಯ ದಿನ ಯಾವುದು ಅಂತ ಪ್ರಶ್ನೆ ಇದೆ. ಆಗಸ್ಟ್ 15 1947, ಜನವರಿ 26 1950, ಅಕ್ಟೋಬರ್ 2 1947, ಆಗಸ್ಟ್ 26 1947. ಇದರಲ್ಲಿ ಸರಿಯಾದ ಉತ್ತರ ಈಗ ಆಲ್ರೆಡಿ ಆಪ್ಷನ್ಸ್ನ ಅಲ್ಲಿ ಉತ್ತರಗಳು ಇದ್ದಾವೆ. ಆಗಸ್ಟ್ 15 1947 ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ಅದೇ ಜನವರಿ 26 1950 ಅಂತ ಬತ್ತಪ್ಪ ಅಂದಾಗ ಅದು ನಮ್ಗೆ ಭಾರತ ದೇಶಕ್ಕೆ ಗಣರಾಜ್ಯೋತ್ಸವ ಜಾರಿಗೆ ಬಂದಿದ್ದು. ಇವು ಕೂಡ ನೆನಪ ಇರ್ಬೇಕು ತಮಗೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ ಭಾರತ ಸಂವಿಧಾನ ಯಾವ ವರ್ಷ ಜಾರಿಗೆ ಬಂತು ಅಂತ ಪ್ರಶ್ನೆ ಇದೆ. ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತ ನೋಡಿದಾಗ 1950 ಜನವರಿ 26 ಅಂತೇಳಿ ನಾವು ನೋಡ್ತೇವೆ. ಇದು ನಮ್ಮ ಭಾರತ ದೇಶ ಏನಾಗ್ತದಪ್ಪ ಅಂದಾಗ ಸಂವಿಧಾನ ಜಾರಿಗೆ ಬಂದಿದ್ದು. ಅದೇ ಸಂವಿಧಾನ ಅಂಗೀಕಾರ ಅಂತ ಬತ್ತಪ್ಪ ಅಂದಾಗ ನವೆಂಬರ್ 26, ಹೌದಾ, ನವೆಂಬರ್ 26 1949 ಅಂತೇಳಿ ಕರಿತೇವೆ. ಇದು ಕೂಡ ನಮಗೆ ನೆನಪಿರಬೇಕು. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿನ ಅತಿ ದೊಡ್ಡ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಭಾರತದಲ್ಲಿನ ಅತ್ಯಂತ ದೊಡ್ಡದಾದ ನದಿ ಯಾವುದಪ್ಪ ಅಂತ ನೋಡಿದಾಗ ಗೋದಾವರಿ, ಕೃಷ್ಣ, ಗಂಗಾ, ಕಾವೇರಿ ಆಪ್ಷನ್ಸ್ನ ಕೊಟ್ಟಿದ್ದಾನೆ. ಅದರಲ್ಲಿ ಭಾರತದ ಅಂತ ಬಂದಾಗ ಹೀಗಾಗಿ ನಾವು ಸರಿ ಉತ್ತರ ಏನು ಹಾಕ್ಬೇಕಪ್ಪ ಅಂದಾಗ ಗಂಗಾ ನದಿಯನ್ನು ಹಾಕ್ಬೇಕಾಗ್ತದೆ. ಇನ್ನು ಕರ್ನಾಟಕದ ನದಿ ಅಂತಂದಾಗ ಕಾವೇರಿ ಹಾಕ್ಬೇಕಾಗ್ತದೆ. ಇನ್ನು ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂತ ಬತ್ತಪ್ಪ ಅಂದಾಗ ಕೃಷ್ಣ ಹಾಕ್ಬೇಕಾಗ್ತದೆ. ನಾನು ವರ್ಡ್ಸ್ನ ಅರ್ಥ ಮಾಡ್ಕೋರಿ. ಕರ್ನಾಟಕದ ಅಂತ ಬತ್ತಂದ್ರೆ ಕಾವೇರಿ ಹಾಕ್ರಿ, ಕರ್ನಾಟಕದಲ್ಲಿ ಅಂತ ಬತ್ತಂದ್ರೆ ಕೃಷ್ಣ ಹಾಕ್ರಿ. ನೆನಪಿರಬೇಕು ಕ್ವಶನ್ಸ್ಗಳು. 1857 ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆರಂಭವಾದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ದೆಹಲಿ, ಅದು ಮೇರತ್ ಆಗ್ಯದದು, ಅದು ಮೀರತ್ ಅಂತ ಆಗಬೇಕಾಗಿತ್ತು. ಮೀರತ್, ಲಕ್ನೋ, ಕಾನ್ಪುರ. ಹಾಗಾದ್ರೆ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಿರ್ತೀವಿ. ಇದು ಮೀರತ್ನಿಂದ ಏನಾಗ್ತದಪ್ಪ ಅಂದಾಗ ಆರಂಭ ಆಗ್ತದೆ. ಮಂಗಲ್ ಪಾಂಡ್ಯ ಅದಕ್ಕೆ ಏನಾಗ್ತಾನಪ್ಪ ಅಂದಾಗ ಕಾರಣ ಆದಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್, ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಯಾವುದಪ್ಪ ಅಂದಾಗ ರಾಜಸ್ಥಾನ ಅಂತ ಕೇಳ್ತೀವಿ. ಇದು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ. ಕಡಿಮೆ ವಿಸ್ತೀರ್ಣದಲ್ಲಿ ಕಡಿಮೆ ರಾಜ್ಯ ಅಥವಾ ಸಣ್ಣ ರಾಜ್ಯ ಯಾವುದಪ್ಪ ಅಂದಾಗ ಗೋವಾ ಅಂತೇಳಿ ನಮ್ಗೆ ನೆನಪಿರಬೇಕು. ಓಕೆ, ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ರಾಜ್ಯ ಅಂದಾಗ ಉತ್ತರ ಪ್ರದೇಶ, ಕಡಿಮೆ ರಾಜ್ಯ ಅಂದಾಗ ಸಿಕ್ಕಿಂ. ನೆನಪಿರಲಿ. ಭಾರತದಲ್ಲಿ ಕರ್ನಾಟಕ ಎಷ್ಟನೇ ದೊಡ್ಡ ರಾಜ್ಯ ಅಂದಾಗ 6ನೇ ದೊಡ್ಡ ರಾಜ್ಯ ಆಗ್ತದೆ ಪ್ರಸ್ತುತವಾಗಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಯಾರು ನೇಮಕ ಮಾಡ್ತಾರೆ ಅಂತ ಕ್ವಶನ್ಸ್ ಇದೆ. ಭಾರತದ ರಾಷ್ಟ್ರಪತಿಯನ್ನ ಯಾರು ನೇಮಕ ಮಾಡ್ತಾರೆ ಅಂತ ಕ್ವಶನ್ಸ್ನ ಕೊಟ್ಟಾಗ ಭಾರತದ ರಾಷ್ಟ್ರಪತಿಯವರನ್ನ ಇಲ್ಲಿ ಜನರು ನೇರವಾಗಿ ಮಾಡಲ್ಲ, ಪ್ರಧಾನಮಂತ್ರಿ ಅಲ್ಲ, ರಾಜ್ಯಪಾಲ, ಚುನಾವಣಾ ಮಂಡಳಿ ಅಥವಾ ಚುನಾವಣಾ ಕಾಲೇಜ್ ಅಂತ ಹೇಳ್ತಿರ್ತೇವೆ. ಅವರು ಎಲ್ಲರೂ ಸೇರಿ ಭಾರತದ ರಾಷ್ಟ್ರಪತಿಯವರನ್ನ ನೇಮಕ ಮಾಡ್ತಾರೆ. ಭಾರತದಲ್ಲಿ ಸಂಸತ್ ಯಾವ 2 ಸದನಗಳಿಂದ ಕೂಡಿದೆ ಅಂತ ಪ್ರಶ್ನೆ ಇದೆ. ಭಾರತದಲ್ಲಿ ಸಂಸತ್ ಅನ್ನೋದು ಲೋಕಸಭೆ ಮತ್ತು ರಾಜ್ಯಸಭೆ ಅಂತೇಳಿ 2 ಸದನಗಳಿಂದ ಏನಾಗಿದೆಪ್ಪ ಅಂದಾಗ ಕೂಡಿದೆ. ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದಪ್ಪ ಅಂದಾಗ ಬುಧ ಗ್ರಹ, ದೂರವಾದ ಗ್ರಹ ಅಂದಾಗ ನೆಪ್ಚೂನ್, ಕೆಂಪು ಗ್ರಹ ಅಂದಾಗ ಮಂಗಳ, ದೊಡ್ಡ ಗ್ರಹ ಅಂದಾಗ ಗುರು. ನೆಕ್ಸ್ಟ್, ಬೆಳ್ಳಿ ಚುಕ್ಕಿ, ಸಂಜೆ ಚುಕ್ಕಿ, ಮುಂಜಾನೆ ನಕ್ಷತ್ರ, ಪ್ರಕಾಶಮಾನವಾದ ಗ್ರಹ, ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಅಂದಾಗ ಶುಕ್ರ. ನೆಕ್ಸ್ಟ್, ಭಾರತದಲ್ಲಿ ಅತಿ ಉದ್ದದ ನದಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನೆ. ಇಲ್ಲಿ ನೋಡ್ರಿ, ಭಾರತದ ಅತಿ ಉದ್ದವಾದ ನದಿ ಅಂದ್ರೆ ಗಂಗಾ ಹಾಕ್ಬೇಕು. ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದಾಗ ಬ್ರಹ್ಮಪುತ್ರ ಆನ್ಸರ್ ಹಾಕ್ರಿ. ಇಲ್ಲಿ ಆಪ್ಷನ್ಸ್ ಉತ್ತರ ಏ ಅಂತಾಗಿದೆ. ಭಾರತದಲ್ಲಿ ಅಂತ ಕೊಟ್ಟಿದ್ದಾನೆ. ಭಾರತದ ಅಂದಾಗ ಗಂಗಾ, ಭಾರತದಲ್ಲಿ ಅಂದಾಗ ಬ್ರಹ್ಮಪುತ್ರ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಇಬ್ಬಾಗ ಮಾಡುವಂದಾಗ ನರ್ಮದಾ ನದಿ. ಈ ಗಂಗಾ ನದಿ ಅತ್ಯಂತ ದೊಡ್ಡದಾದ ಉಪನದಿ ಅಂದಾಗ ಯಮುನಾ ನದಿ. ಇದಕ್ಕೆ ಸರಿ ಉತ್ತರ ಆಗ್ತದ. ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು ಅಂತ ಪ್ರಶ್ನೆ ಕೊಟ್ಟಾನೆ. ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದಪ್ಪ ಅಂತಂದಾಗ 4 ಮುಖದ ಸಿಂಹ ಅಂತ ಅಶೋಕ ಸ್ತಂಭದ ಶಾರನಾಥದಲ್ಲಿ ಕಂಡುಬರುವಂಥ ಅಶೋಕ ಸ್ತಂಭದ ಮೇಲಿರುವಂಥ ಸಿಂಹಸ್ತಂಭ ನಮ್ಮ ಭಾರತದ ರಾಷ್ಟ್ರೀಯ ಚಿಹ್ನೆ ಆಗಿದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ಭಾರತದ ರಾಷ್ಟ್ರೀಯ ಗೀತೆ ಯಾವುದಪ್ಪ ಅಂದಾಗ
ರಾಷ್ಟ್ರಗೀತೆ ಅಂತ ಕರಿತೀವಲ್ಲ, ಜನಗಣಮನ ಅಧಿನಾಯಕ, ಇದನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. 13 ಸಾಲುಗಳಿಂದ ಕೂಡಿದ ಬಂಗಾಳಿ ಭಾಷೆಯಲ್ಲಿ ನಮಗಿದು ಕಂಡು ಬರ್ತದೆ, ಗೊತ್ತಿರಬೇಕು. ವಂದೇ ಮಾತರಂ ಬರೆದವರು ಬಂಕಿಮ್ ಚಂದ್ ಚಟರ್ಜಿ. ಸಾರೆ ಜಹಾಂ ಸೆ ಅಚ್ಚಾ ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಇಕ್ಬಾಲ್ ಅಂತ ಕರಿತೇವೆ. ಜೈ ಹಿಂದ್ ಅಂತೇಳಿ ಈ ಘೋಷಣೆ ಕೊಟ್ಟವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಭಾರತದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೊಡ್ತಾನೆ ಇಲ್ಲಿ. ಭಾರತದ ರಾಜಧಾನಿ ಭಾಳ ಸಿಂಪಲ್, ನಾವು ದೆಹಲಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಮುಂಬೈ ಇದು ನಮ್ಮ ಮಹಾರಾಷ್ಟ್ರದ ರಾಜಧಾನಿ ಆಗ್ತದೆ. ಕೋಲ್ಕತ್ತಾ ಪಶ್ಚಿಮ ಬಂಗಾಳದು, ತಮಿಳುನಾಡ್ದು ಚೆನ್ನೈ ಅದರ ರಾಜಧಾನಿಗಳು. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಭಾರತದ ಮೊದಲ ಪ್ರಧಾನಮಂತ್ರಿಗಳು ಯಾರಪ್ಪ ಅಂದಾಗ ಜವಾಹರ್ಲಾಲ್ ನೆಹರು ಅವರು ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಗಳಾಗ್ತಾರೆ. ಪ್ರಸ್ತುತವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ನವಿಲು, ಗರುಡ, ಗೂಬೆ, ಕಾಗೆ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಪ್ಪ ಅಂತೇಳಿ ನೋಡಿದಾಗ ಇದರಲ್ಲಿ ಸರಿಯಾದ ಉತ್ತರ ನವಿಲು ಇದಕ್ಕೆ ಸರಿ ಉತ್ತರ ಆಗ್ತದೆ. ಕರ್ನಾಟಕದ ಪಕ್ಷಿ ಅಂತ ಕ್ವಶನ್ಸ್ ಬತ್ತಪ್ಪ ಅಂದಾಗ ನೀಲಕಂಠ ನೀವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ಭಾರತದ ರಾಷ್ಟ್ರೀಯ ಹೂ ಯಾವುದು ಅಂತ ಪ್ರಶ್ನೆ ಇದೆ. ಭಾರತದ ರಾಷ್ಟ್ರೀಯ ಹೂವಪ್ಪ ಅಂತಂತಂದ ಕಮಲ. ಕರ್ನಾಟಕದ ಹೂ ಅಂತ ಕೂಡ ಕ್ವಶನ್ಸ್ ಬತ್ತಪ್ಪ ಅಂದ್ರೆ ಕಮಲನೇ ಹಾಕ್ರಿ. ಪಕ್ಷಿ ಬತ್ತಂದ್ರೆ ಪ್ರಾಣಿ ಬತ್ತಂದ್ರೆ ಚೇಂಜ್ ಮಾಡಿರಿ. ಪ್ರಾಣಿ ಭಾರತದ ಪ್ರಾಣಿ ಅಂದಾಗ ಹುಲಿ ಅಂತ ಹಾಕ್ರಿ. ಕರ್ನಾಟಕದ ಪ್ರಾಣಿ ಅಂದಾಗ ಏಷ್ಯನ್ ಆನೆ ಅಂತ ಹಾಕ್ರಿ. ಮರ ಬತ್ತಪ್ಪ ಅಂದಾಗ ಭಾರತದ ಮರ ಬತ್ತಪ್ಪ ಅಂತಂದಾಗ ಆಲದ ಮರ ಹಾಕ್ರಿ. ಕರ್ನಾಟಕದ ಮರ ಬತ್ತಪ್ಪ ಅಂದಾಗ ಶ್ರೀಗಂಧ ಮರ ಹಾಕ್ರಿ. ಕನ್ಫ್ಯೂಸ್ ಆಗ್ತಿರ್ತಾವೆ, ನೋಡ್ಕೊತಾ ಬರ್ರಿ. ಭಾರತದಲ್ಲಿ ಅತಿ ದೊಡ್ಡ ಸಮುದ್ರ ಯಾವುದು ಅಂತ ಕ್ವಶನ್ಸ್ ಕೊಟ್ಟಾರ. ಭಾರತದಲ್ಲಿ ನಮ್ಗೆ ಸುತ್ತುವರೆದ ಸಮುದ್ರ ಅಂತ ಬಂದಾಗ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರದವು. ಇದರಲ್ಲಿ ದೊಡ್ಡದು ಯಾವುದಪ್ಪ ಅಂತಂದಾಗ ಹಿಂದೂ ಮಹಾಸಾಗರ ನಮ್ಮ ಭಾರತಕ್ಕೆ ಹಂಚಿಕೊಂಡಿದೆ. ಇದು ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದೆ. ಪೆಸಿಫಿಕ್ ಸಾಗರ ಅತ್ಯಂತ ದೊಡ್ಡದಾದ ಸಾಗರ ಇದು. ಭಾರತೀಯ ಸಂವಿಧಾನದ ನೋಡ್ರಿ, ಭಾರತೀಯ ಸಂವಿಧಾನದ ರಚನೆ ಯಾರ ಅಧ್ಯಕ್ಷತೆಯನ್ನು ವಹಿಸಿದರು ಅಂತ ಪ್ರಶ್ನೆ ಇದೆ. ಸಂವಿಧಾನ ರಚನೆ ಮಾಡೋಕೆ 2 ವರ್ಷ 11 ತಿಂಗಳು 12 ದಿನ ತೆಗೆದುಕೊಳ್ತಾರೆ. ಅದರ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದರು. ಇನ್ನು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಇಲ್ಲಿ ಬಂತು ನೋಡ್ರಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತಪ್ಪ ಅಂದಾಗ ಹುಲಿ. ಕರ್ನಾಟಕದ ಪ್ರಾಣಿ ಅಂತ ಗೊತ್ತಂದ್ರೆ ಏಷ್ಯನ್ ಆನೆ ಅಂತೇಳಿ ಹಾಕ್ರಿ. ವಿಶ್ವದ ಅತಿ ಎತ್ತರವಾದ ಪರ್ವತ ಯಾವುದು ಅಂತ ಪ್ರಶ್ನೆ ಬರ್ತದೆ. ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಅಂದಾಗ ಮೌಂಟ್ ಎವರೆಸ್ಟ್ ಅಂತ ಕರಿತೇವೆ. ಇದು ನೇಪಾಳದಲ್ಲಿ ಕಂಡು ಬರ್ತದೆ. ನೇಪಾಳದಲ್ಲಿ ಸ್ಥಳೀಯ ಜನರು ಇದನ್ನು ಸಾಗರ ಮಾತ ಅಂತ ಕೂಡ ಕರೀತಾರೆ, ನೆನಪಿರಬೇಕು. ಇದು ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಆಗಿದೆ. ಕರ್ನಾಟಕದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದಪ್ಪ ಅಂತಂದಾಗ ಬೆಂಗಳೂರು ಅಂತೇಳಿ ಕರಿತೇವೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಕರ್ನಾಟಕದ ರಾಜಧಾನಿ ಅಂತ ಕೂಡ ನಾವು ಕರಿತೇವೆ. ಈ ಥರ ಪ್ರಮುಖ 20 ಪ್ರಶ್ನೆಗಳು ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಬರ್ತವೆ. ಎಲ್ಲ ಪ್ರಶ್ನೆಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ಪ್ರಶ್ನೆಗಳೇನಾಗ್ತಪ್ಪ ಅಂತಂದ್ರೆ ತಮಗೆ ಸೀರಿಯಲ್ ಆಗಿ ಸಿಗ್ತಾವೆ. ಧನ್ಯವಾದಗಳು ರೀ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ಕೀ ಆನ್ಸರ್ಸ್ ಕೂಡ ನಿಮ್ಗೆ ನೇರವಾಗಿಯೇ ಸಿಗ್ತಾವೆ.